ಏನ್ರಿ ಪ್ರತಾಪ್ ಹೇಳಿದ ತಾರೀಕಿನಲ್ಲಿ ಡ್ಯಾಡಿ ನಿಮ್ ಕೈಗೊಂದು ರೆಡ್ ಬ್ರೀಫ್ ಕೇಸ್ ಕೊಡ್ಲಿಲ್ವಾ? ಕೊಟ್ರು. ಹಾಗಾದ್ರೆ ಅವನ ಹತ್ರ ನೀವ್ ಹೇಳಿದ್ದೆಲ್ಲ ಸುಳ್ಳು ತಾನೆ? ಹೌದು. ಏನ್ರಿ ನೀವ್ ಹೇಳ್ತಾ ಇರೋದು? ನಿಜ ಆಶಾ. ನಾನು ಯಾಕೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ ತಂದೆನ್ ಕೇಳೋ ಗೊತ್ತಾಗುತ್ತೆ. ಇದೆಲ್ಲ ರಾಜಕೀಯ ಅಮ್ಮ, ನಿಂಗೊಂದು ಗೊತ್ತಾಗಲ್ಲ. ಆಯಾಸ ಹೋಗಿ ರೆಸ್ಟ್ ತಿಳಿತಾ? ಸರ್ಕಾರಕ್ಕೆ ಮೋಸ ಮಾಡೋದು, ಜನಗಳಿಗೆ ದ್ರೋಹ ಬಗೆಯೋದು, ಹೆತ್ತ ಮಗಳ ಸಂಸಾರನ ಹಾಳು ಮಾಡೋದು, ಇದೆಲ್ಲ ರಾಜಕೀಯ ಆಶಾ. ನಿಮ್ ತಂದೆ ಇಲ್ಲಿಗೆ ಬಂದಿರೋದು ಅಳಿಯನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಲ್ಲ, 2 ಕೋಟಿ ರೂಪಾಯಿ ಬೆಲೆ ಬಾಳೋ ಡೈಮಂಡ್ಸ್ ನ ತಗೊಂಡು ಹೋಗೋದಕ್ಕೆ. ಶೂಟ್ ಮಾಡಿದ್ರು ಪಾಪ ಬರೋಲ್ಲ. ರಾಜಕೀಯ ಕೇಳಿದ ಮೇಲೆ ಅಪ್ಪನೂ ಇಲ್ಲ, ಮಗಳು ಇಲ್ಲ, ಮಾವನೂ ಇಲ್ಲ, ಅಳಿಯಾನೂ ಇಲ್ಲ. ಸೆಂಟಿಮೆಂಟ್ಸ್ ನ ಸಾಯಿಸ್ದಿದ್ರೆ ಮುಂದಕ್ಕೆ ಬರೋಕ್ ಸಾಧ್ಯನೇ ಇಲ್ಲ. ನೀನು ಮುಂದಕ್ಕೆ ಬರೋಕೆ ನನ್ನ ಗಂಡನ ಬಲಿ ಪಶು ಮಾಡ್ತೀಯಾ? ರಾಜಕೀಯ ನಿನಗ್ ಗೊತ್ತಿಲ್ಲ ಮಗು. ನನಗೆ ಅಧಿಕಾರ ಬೇಕು, ಕೀರ್ತಿ ಬೇಕು. ಈ ನನ್ ಕೀರ್ತಿನ ನಿನ್ನ ಹೊಟ್ಟೆಲಿರೋ ನನ್ನ ಮೊಮ್ಮಗ ನನ್ ತಾತ ಕೋಟ್ಯಾಧೀಶ್ವರ ಅಂತ ಹೊಗಳ್ತಿರ್ಬೇಕು. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದೀನಿ? ನಿನ್ನ ಹೊಟ್ಟೆಲಿರೋ ನನ್ನ ಮೊಮ್ಮಗನಿಗೋಸ್ಕರ. ನಾನು ಬರ್ಲೇನಮ್ಮ? ಬರ್ಬೇಡ, ನಿನ್ನ ಮುಖ ತೋರಿಸ್ಬೇಡ ನನಗೆ. ಹೊರಟೋಗು. ಅಳಿಯಂದಿರೆ ಬರ್ಲಾ? ನನ್ನ ಗಂಡ ದೇಶಕ್ಕೋಸ್ಕರ ಹೋರಾಡೋರಾಗ್ಬೇಕು, ದೊಡ್ಡ ಕೀರ್ತಿವಂತರಾಗ್ಬೇಕು ಅಂತ ನಾನೇ ಆಸೆ ಪಟ್ಟು ನಿಮ್ಮನ್ನ ಮದುವೆ ಆದೆ. ಆದ್ರೆ ನೀವು ನನ್ನ ಆಸೆನ ನಿರಾಶೆ ಮಾಡ್ಬಿಟ್ರಿ, ನನ್ನ ಸಂತೋಷನ ನಾಶ ಮಾಡ್ಬಿಟ್ರಿ.